ತಾಲೂಕಿನ ಹುರಗಲವಾಡಿ ಗ್ರಾಮದ ಎಲ್ಲ ಪ್ರೀತಿಯ ಬಂಧುಗಳಿಗೆ ಶರಣು ಶರಣಾರ್ಥಿ. ಹಸಿರು ಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ, ಮಾದೇವಾ ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀನೆಯ, ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀನೆಯ, ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ಮುದ್ದು ಮಾದೇವ ದಾರಿ ತೋರೆಯ, ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀನೆಯ. ಹಸಿರು ಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ, ಮಾದೇವಾ ಹಸಿರು ಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ, ಬಿಸಿಲು ಮಳೆಗೆ ಹೆದರದಂತೆ ಹೆಸರ ಹೇಳುವೆ, ನಾ ಬಿಸಿಲು ಮಳೆಗೆ ಹೆದರದಂತೆ ಹೆಸರ ಹೇಳುವೆ, ನಾ ನಿಮ್ಮ ಹೆಸರ ಹೇಳುವೆ, ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀನೆಯ, ಸ್ವಾಮಿ ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀನೆಯ. ಬೆಳ್ಳಿ ಬೆಟ್ಟದ ಹಿಮಗಳಂತೆ ಕರಗಿ ಬೀಳುವೆ, ಮಾದೇವಾ ಜಗದೊಡೆಯ, ಬೆಳ್ಳಿ ಬೆಟ್ಟದ ಹಿಮಗಳಂತೆ ಕರಗಿ ಬೀಳುವೆ, ಎಷ್ಟೋ ಜನ್ಮದ ಪಾಪ ಕಳೆದು ಪಾದ ಸೇರುವೆ, ನಾ ಎಷ್ಟೋ ಜನ್ಮದ ಪಾಪ ಕಳೆದು ಪಾದ ಸೇರುವೆ,
ಮಲೆಯ ಮುದ್ದು ಮಾದೇವ ದಾರಿ ತೋರೆಯ ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಯ್ಯ ಮೈಕಾರ ನನ್ನಪ್ಪ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಯ್ಯ ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರೆಯ ನನಗೆ ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರೆಯ ನೀ ನಮಗೆ ದಾರಿ ತೋರೆಯ ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ಸ್ವಾಮಿ ನನ್ನಿ ಮನವು ನಿನ್ನಲ್ಲಿ ಹೋದು ಅಭಯ ನೀಡೆಯ ಸ್ವಾಮಿ ಅಭಯ ನೀಡೆಯ ಸ್ವಾಮಿ ಅಭಯ ನೀಡೆಯ ಎಪ್ಪತ್ತೇಳು ಒಡೆಯ ಮಾಯ್ಕಾರ ಮಾದಪ್ಪನ ಪಾದಕ್ಕೆ ಉಗೇಂದ್ರಪ್ಪ ಉಗೇ ಮಹಾತ್ಮಲಯ ಭಗವಂತನ ಆಶೀರ್ವಾದ ಸದಾ ತಮ್ಮಗಳ ಮೇಲಿರಲಿ. ಜೀವನವೆಂಬ ಈ ಸಂತೆಯೊಳಗಡೆ ವ್ಯಾಪಾರ ಮುಗಿದ ಮೇಲೆ ನಮ್ಮ ನಮ್ಮ ಮನೆಗಳಿಗೆ ನಾವು ಯಾವ ರೀತಿಯಾಗಿ ವಾಪಸ್ ಬರಬೇಕೋ ಹಾಗೆ ಭಗವಂತ ಕಳಿಸಿರ್ತಕ್ಕಂಥ ಊರಿನಿಂದ ಇಲ್ಲಿ ಜೀವನವೆಂಬ ಸಂತೆ ವ್ಯಾಪಾರವನ್ನು ಮುಗಿಸಿದ ತಕ್ಷಣ ಮತ್ತೆ ನಮ್ಮ ನಮ್ಮ ಮನೆಗಳಿಗೆ ಹೊರಡಬೇಕಾಗಿದೆ. ಇವತ್ತು ತಾಯಿ ಚಿಕ್ಕೋಳಮ್ಮನವರು ಅವರ ಸ್ವಂತ ಮನೆಗೆ ಹೊರಟಿದ್ದಾರೆ. ಅವರೆಲ್ಲರ ಹಿರಿಯರ ಆಶೀರ್ವಾದವನ್ನು ಬೇಡ್ತಾ, ಸದ್ಗುರುವಿನ ಆಶೀರ್ವಾದವನ್ನು ಬೇಡ್ತಾ ತಾಯಿ ನನ್ನವ್ವ ಇವತ್ತು ಅಲ್ಲಿಗೆ ಹೊರಟಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಲಿ ಎಂಬುದಾಗಿ ಅವ್ವ ಎನ್ನುವ ದೇವತೆ ಹೊರಟು ಹೋದೆಯ ನನ್ನವ್ವ ಎಂಬುದಾಗಿ ಆ ತಾಯಿಯ ಸ್ಮರಣೆಯನ್ನ ಮಾಡೋಣ.
ಜಗದ ಸೃಷ್ಟಿಯೇ ನೀನವ್ವ. ಅವ್ವ ಎನ್ನುವ ದೇವತೆ, ಅವ್ವ ಎನ್ನುವ ದೇವತೆ, ಎಲ್ಲಿ ಹೋದೆಯೋ ನನ್ನವ್ವ ಬಿಟ್ಟು ಹೋದೆಯಾ. ಅವ್ವ ಎನ್ನುವ ದೇವತೆ, ಎಲ್ಲಿ ಹೋದೆಯೋ ನನ್ನವ್ವ ಬಿಟ್ಟು ಹೋದೆಯಾ. ಅವ್ವ ಎನ್ನುವ ದೇವತೆ. ನೋವಿನಲ್ಲೂ ನಲಿವಿನಲ್ಲೂ ಮಕ್ಕಳನ್ನು ಸಾಕಿದೆ. ನೋವಿನಲ್ಲೂ ನಲಿವಿನಲ್ಲೂ ಮಕ್ಕಳನ್ನು ಸಾಕಿದೆ. ಎದೆ ಹಾಲಿನ ಅಮೃತ ಉಣಿಸಿ ಪ್ರೀತಿಯಿಂದ ಬೆಳೆಸಿದೆ. ಎದೆ ಹಾಲಿನ ಅಮೃತ ಉಣಿಸಿ ಪ್ರೀತಿಯಿಂದ ಬೆಳೆಸಿದೆ. ಅವ್ವ ಪ್ರೀತಿಯಿಂದ ಬೆಳೆಸಿದ ತಾಯಿ. ಅವ್ವ ಎನ್ನುವ ದೇವತೆ, ಎಲ್ಲಿ ಹೋದಳು ನನ್ನವ್ವ ಬಿಟ್ಟು ಹೋದಳು. ಅವ್ವ ಎನ್ನುವ ದೇವತೆ. ತುತ್ತು ಅನ್ನಕ್ಕಾಗಿ ನೀನು ಮನೆ ಮನೆಯ ತಿರುಗಿದೆ. ತುತ್ತು ಅನ್ನಕ್ಕಾಗಿ ನೀನು ಮನೆ ಮನೆಯ ತಿರುಗಿದೆ. ಮಕ್ಕಳಿಗೆ ಅನ್ನ ಉಣಿಸಿ ನೀರ ಕುಡಿದು ಮಲಗಿದೆ. ಮಕ್ಕಳಿಗೆ ಅನ್ನ ಉಣಿಸಿ ನೀರ ಕುಡಿದು ಮಲಗಿದೆ. ನೀರ ಕುಡಿದು ಮಲಗಿದೆ. ಅವ್ವ ಎನ್ನುವ ದೇವತೆ, ಎಲ್ಲಿ ಹೋದಳು ನನ್ನವ್ವ ಬಿಟ್ಟು ಹೋದಳು. ಅವ್ವ ಎನ್ನುವ ದೇವತೆ. ಮುತ್ತಿನಂತ ಮಕ್ಕಳ ನೀನು ತತ್ತಲಿಯ ಮಾಡಿದೆ. ಅವ್ವ
ಮಣ್ಣಿನಲ್ಲಿ ಮರೆಯಾದೆ ಅವ್ವ ಅವ್ವ ಎನ್ನುವ ದೇವತೆ ಎಲ್ಲಿ ಹೋದೆಯೋ ನನ್ನವ್ವ ಹೋದೆಯ ಅವ್ವ ಎನ್ನುವ ದೇವತೆ ಎಲ್ಲಿ ಹೋದೆಯೋ ನನ್ನವ್ವ ಬಿಟ್ಟು ಹೋದೆಯ ಅವ್ವ ಎನ್ನುವ ದೇವತೆ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಂದೆಗಿಂತ ಮಿಗಿಲಾದ ಗುರುವಿಲ್ಲ, ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ. 1000 ದೇವರುಗಳಿಗೆ ಸಮ ನಮ್ಮ ಹೆತ್ತ ತಂದೆ ತಾಯಿಗಳ ಪಾದ. ಆ ದಿವ್ಯ ಪಾದವನ್ನೊಮ್ಮೆ ದಿಟ್ಟಿಸಿ ನೋಡಿ, ಸರ್ವ ದೇವಾನು ದೇವತೆಗಳು ಅಲ್ಲಿ ಕಾಣ್ತಾರೆ. ಇಲ್ಲೇ ಎತ್ತ ತಾಯಿ ತಂದೆಯರ ಪಾದದೊಳಗಡೆ ಕಾಣ್ತಾರೆ. ಅವರ ಸೇವೆ ಅನುಗಾಲವಾಗಿರಬೇಕು. ಕೇವಲ ದೇವರ ಗುಡಿಯಲ್ಲಿ ಮಾತ್ರ ಭಗವಂತ ಇದ್ದಾನೆ, ಮಿಕ್ಕ ಎಲ್ಲೂ ದೇವರಿಲ್ಲ ಅನ್ನೋದು ನಮ್ಮೆಲ್ಲರ ಒಂದು ತಪ್ಪು ತಿಳುವಳಿಕೆಯ ಮಟ್ಟ. ನಮ್ಮ ಮೌಢ್ಯತೆಯನ್ನು ತೊರಿಬೇಕು. ತಾಯಿ ತಂದೆಯ ನಿಜವಾದ ದೇವರು. ತಾಯಿ ಇರುವಾಗ ಮಕ್ಕಳಿಗೆ ಹಸಿವಿನ ಬೆಲೆ ಗೊತ್ತಾಗುವುದಿಲ್ಲ, ತಂದೆ ಇರುವಾಗ ಮಕ್ಕಳಿಗೆ ಜವಾಬ್ದಾರಿಯ ಬೆಲೆ ಗೊತ್ತಾಗೋದಿಲ್ಲ. ಅವರಿಬ್ರು ಹೋದ ಮೇಲೆ ಗೊತ್ತಾಗುತ್ತೆ ಹಸಿವು ಅಂದ್ರೇನು, ಜವಾಬ್ದಾರಿ ಅಂದ್ರೇನು. ಅದಕ್ಕೆ ಸರ್ವ ದೇವರುಗಳಿಗೆ ಸಮಾನ ನಮ್ಮ ತಾಯಿ ತಂದೆಯರ ಪಾದ. ತಾಯಿ ಎದೆ ಹಾಲನ್ನು ಕುಡಿಸಿರುವುದು ಬರೀ ಹಾಲಲ್ಲ, ಅದು ಬಿಳಿಯ ಹಾಲಲ್ಲ, ಅದು ಬಿಳಿಯ ರಕ್ತ. ರಕ್ತವನ್ನೇ ನಮಗೆ ಶಕ್ತಿಯಾಗಿ ಕುಡಿಸಿ ಇಷ್ಟು ಎತ್ತರಕ್ಕೆ ಬೆಳೆಸಿ ತುತ್ತುಣಿಸಿ ಮುತ್ತಿಟ್ಟು ಸಾಕಿ ಸಲಹುವಂತ ಆ ತಾಯಿ ನಮ್ಮ ನಡುವೆ ಇಲ್ಲ ಅಂದಾಗ ಪ್ರಪಂಚವೇ ಪ್ರಳಯವಾದ ಅನುಭವ ಮಕ್ಕಳಿಗಾಗ್ತದೆ. ತಂದೆ ಬೆವರನ್ನ ಸುರಿಸುವುದು ಅದು ಕೇವಲ ನೀರಲ್ಲ, ಅದು ನೀರಲ್ಲ, ಬೆವರ ಹನಿಯಲ್ಲ, ಅದು ಮೈಯೊಳಗಿನ ರಕ್ತ. ರಕ್ತವನ್ನ ಸುರಿಸಿ ನಮ್ಮ ತಂದೆ ಮಕ್ಕಳನ್ನ ಸುಖವಾಗಿ ಸಾಕ್ತಾನೆ. ಏನಾದ್ರೂ ಒಂದು ಚೂರು ಮಕ್ಕಳಿಗೆ ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ತಂದೆ ಗುಳೋ ಅಂತ ಕಣ್ಣೀರಾಕಿ ಹೇಳ್ತಾನೆ. ಯಾಕೆ ಅಂದ್ರೆ ಅದು ನನ್ನ ಜೀವ, ನಾ ಕೊಟ್ಟ ಜೀವ ನನ್ನ ಕಣ್ಣು ಮುಂದೆ ನರಳೋದು ಬೇಕಾಗಿಲ್ಲ ಅಂತ. ಅದಕ್ಕಾಗಿ ಸರ್ವಶಕ್ತ ದೇವರುಗಳನ್ನ ನಾವು ನಂಬೋದೇ ಆದ್ರೆ ತಾಯಿ ತಂದೆಯರ ಪಾದವನ್ನ ನಂಬಬೇಕು. ಅವರೇ ನಿಜವಾದ ದೇವರು, ಅವರೇ ಸರ್ವಶಕ್ತ ದೇವರು. ಅದಕ್ಕಾಗಿ ಆ ತಾಯಿ ತಂದೆಯರ ಆಶೀರ್ವಾದ ಸದಾ ತಮ್ಮ ಮೇಲಿರಲಿ ಎಂಬುದಾಗಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ.